अस्सलामुअलैकुम नमस्ते फ्रेंड वेलकम बैक टू मೈ ಚಾನಲ್ ಫ್ರೆಂಡ್ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ರಿ ಇಲ್ಲಿ ನೀರು ಬಿಟ್ಟಿದ್ದಾರೆ ಆದರೆ ಬಟ್ಟೆನೂ ಹಾಕಿದ್ದೀನಿ ಮಿಷಿನ್ನಲ್ಲಿ ಕರೆಂಟೇ ಹೋಗಿಬಿಟ್ಟಿದೆ ಮೇಲ್ಗಡೆ ಅಷ್ಟೇ ತುಂಬಿದ್ದು ಸಿಂಟೆಕ್ಸ್ ಇಲ್ಲಿ ಬಟ್ಟೆ ಎಲ್ಲ ಹಾಕಿ ಒಂದು 5 ನಿಮಿಷನೂ ತಿರುಗಿಲ್ಲ ಮಿಷಿನ್ ಅದು ಕರೆಂಟ್ ಹೋಗಿದೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಹಂಗೆ ಇರ್ತೀನಿ ಈಗ ನಾನು ಸೋಪಿನೂ ತಂದಿಲ್ಲ ಬರೀ ಸೋಪಿನ ಪುಡಿ ತಂದಿರೋದು ಹೆಂಗೆ ಒಗೆಯೋದು ಗೊತ್ತಾಗಲ್ಲ ನೋಡಬೇಕು ಕಾಯ್ತೀನಿ ಅಲ್ಲಿವರೆಗೂ ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಆವಾಗ ಕ್ಲೀನ್ ಆಗತ್ತೆ ಬಟ್ಟೆದು ಕರೆಂಟು ಬೆಳಗ್ಗೆ ಹೋಗಿದ್ದು ಫ್ರೆಂಡ್ಸ್ ಇವಾಗ ಬಂದಿದೆ 5 ಗಂಟೆಗೆ ಅದಕ್ಕೆ ನಾನು ಬೆಳಗ್ಗಿಂದ ಏನು ವ್ಲಾಗು ಮಾಡಿಲ್ಲ ಏನಿಲ್ಲ ಇವಾಗ ನಾನು ಮಾಡ್ತಾ ಇರೋದು ಬೇಳೆ ಸಾರು ಬೇಳೆ ಸಾರಿಗೆ ಟೊಮ್ಯಾಟೊ ಆಮೇಲೆ ಈರುಳ್ಳಿ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಕಟ್ ಮಾಡಿದೆ ಇದೆ ಫಸ್ಟಿಂದು ಡಬ್ಬೆದಲ್ಲಿ ಇಟ್ಟಿರೋದು ಕಟ್ ಮಾಡಿ ಆ ಥರ ಇಟ್ಟರೆ ಫ್ರೆಶ್ ಇರುತ್ತೆ ಫ್ರೆಂಡ್ಸ್ ಅದು ಒಂದು 8 ದಿನದಾದರೂ ಇರುತ್ತೆ ಅದು ಹಾಗೆ ಈ ಥರ ಇಡ್ರಿ ನೀವು ಕ್ಲೀನ್ ಮಾಡಿ ಚೆನ್ನಾಗಿ ಕಟ್ ಮಾಡಬೇಕು ಇದು ಕಟ್ ಮಾಡಿ ಕೆಳಗೇನೂ ಪೇಪರ್ ಹಾಕಬೇಕು ಮೇಲ್ಗಡೆನೂ ಹಾಕಬೇಕು ಅಂದರೆ ಫ್ರೆಶ್ ಇರುತ್ತೆ ಫ್ರೆಂಡ್ಸ್ ಕೊತ್ತಂಬರಿ ಇಷ್ಟು ತೆಗಿತೀನಿ ಈ ಥರ ಕಟ್ ಮಾಡಿ ಇಟ್ಟಿದ್ರೆ ಬೇಗನೂ ಆಗುತ್ತೆ ರೆಸಿಪಿಯಲ್ಲಿ ಹಾಕಬೇಕಂತ ಆಮೇಲೆ ಇಲ್ಲಿ ಈರುಳ್ಳಿನೂ ಕಟ್ ಮಾಡಿದ್ದೀನಿ ಟೊಮ್ಯಾಟೊ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿನೂ ಇದೆ ಇಲ್ಲಿ ನಿಮಗೆ ಗೊತ್ತಿದೆಯಾ ಏನು ಗೊತ್ತಿಲ್ಲ ಇದು ಮಧ್ಯಭಾಗ ಇರುತ್ತಲ್ಲ ಟೊಮ್ಯಾಟೊ ಹಣ್ಣಿನಲ್ಲಿ ಅದು ತೆಗಿಬೇಕು ಫ್ರೆಂಡ್ ಇದು ಈ ಥರ ಇದು ತಿನ್ನಬಾರ್ದಂತೆ ಇದು ನಾನು ತೆಗ್ದೆ ಇದೆಲ್ಲ ಪೂರ್ತಿ ಕಟ್ ಮಾಡಿದ್ದೀನಿ ಇದು ಒಂದು ಅರ್ಧ ಇದೆ ನಿಮಗೆ ತೋರಿಸ್ಬೇಕಂತ ನಾನು ಇಲ್ಲಿ ಇಟ್ಟಿರೋದು ಅಷ್ಟೇ ಈಗ ಕಟ್ ಮಾಡಿ ಹಾಕ್ಬಿಡ್ತೀನಿ ಫಸ್ಟ್ ಕುಕ್ಕರ್ನಲ್ಲಿ ನಾನು ನೀರು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇದೆಲ್ಲ ಹಾಕ್ಬಿಡ್ತೀನಿ ಇದರಲ್ಲಿ ಈಗ ನೀರಿಗೆ ನಾನು 1 ಚಮಚ ಇಲ್ಲಾಂದರೆ 1.5 ಚಮಚ ಜೀರಿಗೆ ಹಾಕ್ತೀನಿ ಸಣ್ಣಗಿರೋದು ಚಮಚ ಇದು ನಾನು ಸ್ವಲ್ಪ ಹಾಕ್ತೀನಿ ನೀರು ಬಿಸಿ ಆದರೆ ಬೇಗ ಬೇಯುತ್ತೆ ಫ್ರೆಂಡ್ಸ್ ಅದು ಬೇಳೆ ಅದಕ್ಕೆ ಫಸ್ಟ್ ನಾನು ನೀರು ಬಿಸಿ ಮಾಡೋದು ಇಲ್ಲಿ ನೋಡಿರಿ ಇದು ಅರ್ಧ ಚಮಚದಷ್ಟು ಮೆಂತ್ಯಕಾಳು ಆಮೇಲೆ ಒಂದು ಸ್ವಲ್ಪ ಹಲ್ದಿ ನಾವು ಬೇಳೆ ಸಾರು ಹೀಗೆ ಮಾಡೋದು ಈಗ ಇಲ್ಲಿ ಬೇಳೆ ಹಾಕಿದ್ದೀನಿ ಹಾಕಿಟ್ಟಿದ್ದೀನಿ ಇಲ್ಲಿ ತೊಗರಿಬೇಳೆ ಮತ್ತು ಇದು ಮೊಸರು ಬೇಳೆ 2 ತೊಳೆದು ಆಮೇಲೆ ಹಾಕ್ತೀನಿ ನೋಡಿರಿ ಬೇಳೆ ಕ್ಲೀನ್ ಮಾಡಿದ್ದೀನಿ ಹಾಕ್ಬಿಡ್ತೀನಿ ಬೆಳಗ್ಗೆಯಿಂದ ಬಟ್ಟೆನೂ ಹಾಗೆ ಇದೆ ಮಿಷಿನಲ್ಲಿ ಈಗ ಕರೆಂಟ್ ಬಂತಲ್ಲ ಈಗ ಕ್ಲೀನ್ ಆಗ್ತಾಯಿದೆ ಬಟ್ಟೆನೂ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಏನಾಯಿತು ಇದೀಗ ಹಾಕ್ಬಿಡ್ತೀನಿ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮ್ಯಾಟೊ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಬಿಡ್ತೀನಿ ಮುಚ್ಚಳ ಒಂದು ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕಿದೆ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದು 3 ಸೀಟಿ ಆಯ್ತಂದರೆ ಸಾಕು ಫ್ರೆಂಡ್ಸ್ ಇದು ಆಮೇಲೆ ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕಿದರೆ ನಮ್ಮ ಬೇಳೆ ಸಾರು ರೆಡಿ ಆಗುತ್ತೆ ಈಗ ಇದರಲ್ಲಿ ನಾನು ಖಾರದ ಪುಡಿ ಮತ್ತು ಉಪ್ಪು ಹಾಕಿಲ್ಲ ಮ್ಯಾಶ್ ಮಾಡಿದ್ದಾದಮೇಲೆ ನಾನು ಹಾಕ್ತೀನಿ ಆಮೇಲೆ ಆ ಬಟ್ಟೆದ ಕತೆ ಏನಾಯ್ತು ನೋಡಬೇಕು ಮಿಷಿನ್ನು ಪೂರಣ ಅಂದರೆ ಕರೆಂಟೇ ಇರಲಿಲ್ಲ ಹೊಲಿಬೇಕಂದ್ರೆ ನೀರು ಬಂದಾಯಿತು ಫ್ರೆಂಡ್ ಆವಾಗಲೇ ಬಂದಾಯಿತು ನೀರು ಬರ್ತಾ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇದು ನಾನು ಇದರಿಂದ ನಾನು ಮ್ಯಾಶ್ ಮಾಡಿದೆ ಚೆನ್ನಾಗಿ ಬೇಳೆ
ಆವಾಗಲಿಂದ ಮಾಡ್ತಾ ಇರೋದು ನಾನು, ತೋರಿಸಿಲ್ಲ ಅಷ್ಟೇ. ಚೆನ್ನಾಗಿ ಬೆಂದಿದೆ ಇದು. ಈ ಥರ ಮಾಡಿದರೆ ಆಗತ್ತೆ ಮ್ಯಾಶು. ಇದಕ್ಕೆ ನಾವು ದಾಲ್ ಘೋಟ್ನಿ ಅಂತೀವಿ. ಇದಕ್ಕೆ ನಾವು ಈ ಥರ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ದಾಲ್ ಘೋಟ್ನಿ ಅಂತ, ದಾಲ್ ಘೋಟು ಅಂತಾರೆ ನೋಡಿ. ಇದು ಈಗ ಆಯಿತು ಮ್ಯಾಶ್ ಎಲ್ಲ. ಈಗ ಒಂದು ಸ್ವಲ್ಪ ನೀರು ಸೇರಿಸ್ತೀನಿ ಇದಕ್ಕೆ ನಾನೀಗ ಸ್ವಲ್ಪ ನೋಡಿ ಎಷ್ಟು ಬೇಕಷ್ಟು ನೀರು ಸೇರಿಸ್ತೀನಿ. ಇಷ್ಟು ಹಾಕ್ಬಿಡ್ತೀನಿ ನಾನು. ಆಮೇಲೆ ಇದರಲ್ಲಿ ಖಾರದ ಪುಡಿ, ಉಪ್ಪು ಹಾಕ್ತೀನಿ. ಎಷ್ಟು ಬೇಕು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದು ಬಾಯ್ಲ್ ಆಗಬೇಕು, ಆಮೇಲೆ ಒಗ್ಗರಣೆ ಮಾಡ್ತೀನಿ ನಾನು. ಬಟ್ಟೆ ಮಿಷಿನ್ ಕೂಗ್ತಾ ಇದೆ. ಯಾವಾಗಲೂ ಗ್ಯಾಸ್ ಹಚ್ಚಿದ್ರೆ ಉರಿ ಕಡಿಮೆ ಮಾಡಬೇಕು, ಪೂರ್ತಿ ಸಿಮ್ ಆಗಬೇಕು. ಕಡಿಮೆ ಮಾಡಿ ಹಚ್ಚಿದರೆ ಏನಾಗಲ್ಲ. ಜಾಸ್ತಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿದ್ರೆ ಕೈ ಸುಟ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ, ಅದು ಸುಟ್ಟಕ್ಕೆ. ಅದಕ್ಕೆ ಹೇಳ್ತಾ ಇರೋದು. ತುಂಬ ಜನ ಹಾಗೆ ಮಾಡ್ತಾರೆ, ಗ್ಯಾಸ್ ಹಚ್ಚಬೇಕಂದ್ರೆ ಜಾಸ್ತಿ ಉರಿ ಇಟ್ಕೊಂಡು ಮಾಡ್ತಾರೆ. ಬೇಳೆ ಕುದ್ದಾಯಿತು ಫ್ರೆಂಡ್. ನಾನು ಒಗ್ಗರಣೆ ಮಾಡಿದ್ದೀನಿ. ಇದರಲ್ಲಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ ಕಾಳು, ಆಮೇಲೆ ಕರಿಬೇವು ಸೊಪ್ಪು ಮತ್ತು ಒಂದು ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕಿದ್ದೀನಿ. ಅದೇ ಇದು ಕಸೂರಿ ಮೇಥಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಘಮನೂ ಅಷ್ಟೇ ಇರುತ್ತೆ ಫ್ರೆಂಡ್. ಇಲ್ಲಿ ನಾನು ನೀರಿಗೆ ಉಪ್ಪು ಹಾಕಿ ಕಾಯಿಸ್ತಾ ಇದ್ದೀನಿ, ಯಾಕಂದರೆ ಫ್ರಿಜ್ನಲ್ಲಿ ಹೂಕೋಸಿರೋದು ಮರ್ತೋಗಿದ್ದೆ ನಾನು. ಅದಕ್ಕೆ ನಾನು ಇವತ್ತು ಬೇಳೆ ಸಾರು ಜೊತೆ ಸುಕ್ಕ ಪಲ್ಯ ಮಾಡ್ತಾಯಿದ್ದೀನಿ. ಸುಕ್ಕ ಅಂದರೆ ಬರೀ ಮಸಾಲೆ ಹಾಕಿ ಮಾಡ್ತೀನಿ ಫ್ರೆಂಡ್. ನೀವು ನೋಡಿರಿ, ನೀವು ಟ್ರೈ ಮಾಡಿರಿ, ನನಗೆ ಆಮೇಲೆ ಕಮೆಂಟ್ ಮಾಡಿರಿ, ಹೇಳ್ರಿ ಫ್ರೆಂಡ್. ನಾನು ಇಲ್ಲಿ ಫಸ್ಟ್ ನೋಡಿರಿ, ನೀರಿಗೆ ಹಲ್ದಿ ಪೌಡರ್ ಮತ್ತು ಉಪ್ಪು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಕುದಿಬೇಕು. ಅದಾದಮೇಲೆ ಇದು ಒಂದು 2 ನಿಮಿಷ ಅಷ್ಟು ಹಾಕ್ತೀನಿ. ನಾನಿಲ್ಲಿ 2 ನಿಮಿಷ ಹೇಳಿದೆ, ಆಮೇಲೆ ನಾನು ಹಾಕಿರೋದು 5 ನಿಮಿಷ ಆಗಿತ್ತು ಫ್ರೆಂಡ್. ಅದು ಬಟ್ಟೆನೂ ವಾಶ್ ಮಾಡಬೇಕಿತ್ತಲ್ಲ, ಅದಕ್ಕೆ ಅದು ಜ್ಞಾನದಲ್ಲಿ ಇದು ಮರ್ತೋಗಿದ್ದೆ ನಾನು ಹಾಕಿ. 5 ನಿಮಿಷ ಅಷ್ಟೇ ಜಾಸ್ತಿ ಆಗಿತ್ತು. ಈಗ ನೋಡಿರಿ, ಇದು ಚೆನ್ನಾಗಿ ಕುದಿಬೇಕು. ನೀರು ಹಾಕಿದ್ದೀನಿ. ಈಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಎಷ್ಟು ಫ್ರೆಶ್ ಇದ್ರೂ ಒಂದು ಸಲ ಈ ಥರ ಮಾಡಿರಿ ಫ್ರೆಂಡ್. ನೀವು ಏನಾದರೂ ಹುಳ ಏನಾದರೂ ಇದ್ದರೆ ಅದರಲ್ಲಿ ಸತ್ತೋಗತ್ತೆ. ಅದಕ್ಕೆ ಈ ಥರ ಮಾಡ್ತಾ ಇರಬೇಕು. ಇಲ್ಲಿ ನೋಡಿರಿ, ನಾನು ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ಪಕ್ಕಕ್ಕೆ. ಅದರಲ್ಲಿ ನಾನು ಇದು ಎಣ್ಣೆ ಹಾಕ್ತೀನಿ. ಇಲ್ಲಿ ನೋಡಿರಿ, ಒಂದು 5 ನಿಮಿಷ ನಾನು ಮಿಕ್ಸ್ ಮಾಡಿದೆ ನೀರಿನಲ್ಲಿ ಹೂಕೋಸು. ಆಮೇಲೆ ಗ್ಯಾಸ್ ಬಂದ್ ಮಾಡಿದೆ. ಇಲ್ಲಿ ನೋಡಿರಿ, ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಇದು ಚೆನ್ನಾಗಿ ಸ್ಟ್ರೈನ್ ಮಾಡಿ ಹಾಕಿಬಿಡ್ತೀನಿ. ಹಾಗೆ ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಇದು ಎಣ್ಣೆಯಲ್ಲಿ. ಚೆನ್ನಾಗಿ ನಾನು ಇದರಲ್ಲಿ ಏನೂ ಹಾಕ್ತಾಯಿಲ್ಲ, ಮಸಾಲೆ ಸಿಂಪಲ್ ಮಸಾಲೆ, ಬೇಸಿಕ್ ಮಸಾಲೆ ಹಾಕ್ತಾಯಿದ್ದೀನಿ. ಅದು ಏನಂತ ಹೇಳ್ತೀನಿ ನಿಮಗೆ. ನೋಡಿರಿ, ಫಸ್ಟ್ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆಯಲ್ಲಿ ಇದು ಬಾಯ್ಲ್ ಆಗಿದ್ದು ಹೂಕೋಸು ಹಾಕ್ತಾಯಿದ್ದೀನಿ ಫ್ರೆಂಡ್. ನಾನು ಡೈರೆಕ್ಟು ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿರಿ, ನಾನು ಮಸಾಲೆ ಎಲ್ಲ ತೆಗ್ದಿದ್ದೀನಿ. ಇದು ಹಲ್ದಿ ಪೌಡರ್, ಖಾರದ ಪುಡಿ ಮತ್ತು ಜೀರಿಗೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಧನಿಯಾ ಪೌಡರ್, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಇದು ಚಿಕನ್ ಮಸಾಲ ಫ್ರೆಂಡ್. ಇದು ಪ್ಯಾಕೆಟ್ನಲ್ಲಿರೋದು. ಇದು 5 ರೂಪಾಯಿ ಅಷ್ಟೇ, ಯಾವ ಅಂಗಡಿಯಲ್ಲೂ ಕೇಳಿದ್ರೂ ಸಿಗುತ್ತೆ. ಇಲ್ಲಿ ಉಪ್ಪು ನಾನು ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಬಾಯ್ಲ್ ಆವಾಗ ಇದು
ನೀರಿನಲ್ಲೂ ಹಾಕಿದ್ದೆ ನಾನು ಉಪ್ಪು. ಅದಕ್ಕೆ ಬಾಯ್ಲ್ ಮಾಡುವಾಗ ಉಪ್ಪುಗೆ ಅದಕ್ಕೆ ನೋಡೋಣ, ಆಮೇಲೆ ಕಡಿಮೆ ಆದರೆ ಮತ್ತೆ ಹಾಕ್ತೀನಿ ಉಪ್ಪು. ಇಲ್ಲಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಇದ್ರ ಮೇಲೆ ನಾನು ಹಾಕ್ತೀನಿ ಮಸಾಲೆ ಎಲ್ಲ. ನಾನಿಲ್ಲಿ ಫಸ್ಟ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದರೆ ಗೊತ್ತು ನನಗೆ, ನಾನು ಕಟೋರಿಯಲ್ಲಿ ತೆಗಿಬೇಕಿತ್ತು ಮಸಾಲೆ. ಈಗ ಮುಚ್ಚಳದಲ್ಲಿ ನಾನು ತೆಗ್ದು ಮಿಕ್ಸ್ ಮಾಡ್ತಾ ಇರೋದು. ನೀವು ಕಟೋರಿಯಲ್ಲಿ ತೆಗೆದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇನ್ನು ನೋಡಿರಿ ಇಲ್ಲಿ ಮೇಲಿಂದ ನಾನು ಹಾಕ್ತಾ ಇರೋದು ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಚೆನ್ನಾಗೆ. ಉಪ್ಪು ಇದೆ ಇದರಲ್ಲಿ. ಈಗ ಚಿಕನ್ ಮಸಾಲನೂ ಹಾಕ್ಬಿಡ್ತೀನಿ ಫ್ರೆಂಡು ಇದ್ರ ಜೊತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮಸಾಲೆದ. ಈ ಚಿಕನ್ ಮಸಾಲೆದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೌಡರನ್ನು ಇದೆ, ಮತ್ತು ಸಪ್ರೇಟ್ ಏನು ಹಾಕೋಂಗಿಲ್ಲ ಇದರಲ್ಲಿ. ನಾನು ಬರೀ ಮಸಾಲೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿರಿ ಈ ರೆಸಿಪಿ, ನಿಮಗೆ ಗೊತ್ತಾಗತ್ತೆ ನಾನು ಏನು ಹೇಳ್ತಾಯಿದ್ದೀನಿ ಅಂತ. ನೋಡಿರಿ ಬರೀ ಮಸಾಲೆ ಇರೋದು. ಇದರಲ್ಲಿ ಟೊಮ್ಯಾಟೊ ಇಲ್ಲ, ಆಮೇಲೆ ಈರುಳ್ಳಿ ಇಲ್ಲ, ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ. ಒಂದು ಸ್ವಲ್ಪ ನಿಂಬೆ ಜ್ಯೂಸನ್ನು ಹಾಕ್ತೀನಿ ಫ್ರೆಂಡ್ ಇದರಲ್ಲಿ. ತುಂಬ ಚಟ್ಪಟ ಅನಿಸುತ್ತೆ ರೆಸಿಪಿ ಇದು. ಬೇಳೆ ಸಾರಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಒಂದು ಸ್ವಲ್ಪ ಇದು ಕ್ರಿಸ್ಪಿ ಆಗಬೇಕು ಲಾಸ್ಟಿಗೆ. ಬೇಕಾದರೆ ನಿಮಗೆ ದೊಡ್ಡ ಪೀಸ್ ಬೇಕಂದರೆ ಆ ಥರನೇ ನೀವು ನೀರಿಗೆ ಹಾಕ್ತೀವಲ್ಲ, ಆವಾಗ ಒಂದು ನಿಮಿಷ ಇಲ್ಲಾಂದರೆ 1-2 ನಿಮಿಷ ಅಷ್ಟೇ ಬಿಡ್ರಿ ಫ್ರೆಂಡ್, ಜಾಸ್ತಿ ಹೊತ್ತು ಇಡಬೇಡ್ರಿ. ಇಲ್ಲಿ ನಾನು ಒಂದು 5 ನಿಮಿಷ ಬಿಟ್ಟೆ ನೀರಿನಲ್ಲೇ, ಅದಕ್ಕೆ ಈ ಥರ ಮ್ಯಾಶ್ ಆಗಿದೆ. ಇಲ್ಲಿ ನಾನು ಚೆಕ್ ಮಾಡಿದೆ ತಿಂದು ಉಪ್ಪು ಇದೆಯಾ ಏನಿಲ್ಲ ಅಂತ. ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಮೇಲ್ಗಡೆಯಿಂದನೇ ಉಪ್ಪು ಹಾಕಿದ್ದೀನಿ. ಇದು ಬಿಸಿಯಲ್ಲೇ ಕರ್ದು ಹೋಗುತ್ತೆ ಉಪ್ಪು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ನೋಡಿರಿ ಎಷ್ಟಾಗಿತ್ತು ಫಸ್ಟು, ಈಗ ನೋಡಿರಿ ಬರ್ತಾ ಎಷ್ಟು ಕಡಿಮೆ ಆಗ್ತಾಯಿದೆ. ಈಗ ಇಲ್ಲಿ ಜವೇರೆ ಬಂದಿದ್ದಾಳೆ ಟ್ಯೂಷನ್ನಿಂದ. ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಂ. ನಾನು ಟ್ಯೂಷನ್ನಿಂದ ಬಂದು ಸ್ನಾನ ಮಾಡಿ ಈಗ ನೋಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀರಾ. ಗೋಬಿ ಹಂಗಿರತ್ತಾ? ಗೋಬಿ ಅಲ್ಲ ಅದು. ಹೂಕೋಸು ತಗೊಂಡು ಬಂದರೆ ಅಂದರೆ ಬರೀ ಗೋಬಿ ಮಂಚೂರಿನೇ ಜ್ಞಾನ ಅವ್ರದ್ದು, ಅಣ್ಣ ತಂಗಿದ್ದು. ಅದಕ್ಕೆ ನಾನು ಹೇಳ್ತಾ ಇರೋದು ಗೋಬಿ ಮಾಡ್ತಾಯಿಲ್ಲ ಅಂತ ನಾನು. ನೋಡಿರಿ ಲಾಸ್ಟ್ ಟಚಪ್ ನಾನು ಕೊತ್ತಂಬರಿ ಹಾಕಿದ್ದೀನಿ. ಬರೀ ಕೊತ್ತಂಬರಿ ಒಂದು ಮತ್ತು ನಿಂಬೆ ರಸ ಒಂದು ಮಸಾಲೆಯಲ್ಲಿ ಯೂಸ್ ಮಾಡ್ತಾ ಇರೋದು. ಇನ್ನು ಏನು ಮಸಾಲೆ ಯೂಸ್ ಮಾಡಿಲ್ಲ ನಾನು. ಮಸಾಲೆ ಅಂದರೆ ಅದೇ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಅದೆಲ್ಲ ಹಾಕ್ತಾರಲ್ಲ, ಅದು ಹಾಕಿಲ್ಲ ಅಂತ ಹೇಳ್ತಾ ಇರೋದು ಫ್ರೆಂಡ್. ಈಗ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಬಂದ್ ಆದಮೇಲೆ ಮಿಕ್ಸ್ ಮಾಡ್ತಾ ಇರೋದು. ಯಾಕಂದರೆ ಇದು ಪೂರ್ತಿ ಬೆಂದು ಹೋಗಿದೆ, ಮ್ಯಾಶೂ ಆಗ್ತಾಯಿದೆ. ನಾವು ಯಾವಾಗ ತಿಂತೀವಲ್ಲ ಆವಾಗ ನಾವು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಒಂದು ಸ್ವಲ್ಪ ಕ್ರಿಸ್ಪಿ ಮಾಡ್ಕೊತೀನಿ. ಇಲ್ಲಿ ಜವೇರ ಊಟ ಮಾಡ್ತಾ ಇರೋದು, ಅದಕ್ಕೆ ಅವಳಿಗೆ ಹಾಕಿ ಕೊಡ್ತಾಯಿದ್ದೀನಿ ಅದರಲ್ಲೇ. ಇಲ್ಲಿ ನೋಡಿ ನಮ್ಮ ಕಾಮ್ರನು ಟೇಸ್ಟ್ ಮಾಡಾಯಿತು. ಇಲ್ಲಿ ನಾನು ಲಾಸ್ಟಿಗೆ ಇನ್ನೂ ಹಾಕಿರಲಿಲ್ಲ, ಅದ್ರ ಮೊದಲೇ ಅವನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂತ ಅಷ್ಟಿದೆ ಫ್ರೆಂಡ್. ನೋಡಿರಿ ಇಲ್ಲಿ ಎಷ್ಟಿತ್ತು ಫಸ್ಟು, ಈಗ ಎಷ್ಟಿದೆ ಅಂತ ನೀವೇ ನೋಡಿರಿ. ಖಾಲಿ ಆಗಿದೆ ಫ್ರೆಂಡ್. ಈಗ ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ ಲಾಸ್ಟ್ ಟಚಪ್. ಇದು ತುಂಬ ಚಟ್ಪಟ ಮತ್ತು ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್. ನೀವು ಒಂದು ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ. ನೋಡಿರಿ ಪೂರ್ತಿ ಮ್ಯಾಶೂ ಆಗಿದೆ ಇದು. ಅದೇ ನನ್ನದು ತಪ್ಪಾಗಿದೆ ಏನಂದರೆ 1 ನಿಮಿಷ ಬಿಡಬೇಕಿತ್ತು. ನಾನಿಲ್ಲಿ 5 ನಿಮಿಷ ಬಿಟ್ಟಿದ್ದೀನಿ, ಅದೇ ತಪ್ಪಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.